ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. 2026 ಏಪ್ರಿಲ್ ತಿಂಗಳ 12 ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಶುಭ ಫಲಗಳು. ಈ ಮಾಸದಲ್ಲಿ ಗೃಹದಲ್ಲಿ ಸಂತೋಷವಿರುತ್ತೆ, ಸಂತಾನ ಭಾಗ್ಯವಾಗುತ್ತೆ ಹಾಗೂ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ, ಅಧಿಕಾರಿಗಳಿಂದ ಮನ್ನಣೆ ಕೂಡ ಸಿಗುತ್ತೆ. ಕೆಲಸ ಬದಲಾವಣೆಯಿಂದ ಹೆಚ್ಚಿನ ಆದಾಯ ಕೂಡ ನಿಮಗೆ ಬರುತ್ತೆ. ವಸ್ತುಗಳಿಂದ ಧನಲಾಭ ಕೂಡ ಆಗುತ್ತೆ. ಮತ್ತು ಪತ್ನಿ ಕಡೆಯಿಂದ ಆಸ್ತಿ ಕೂಡ ಲಾಭವಾಗಬಹುದು. ದಾಂಪತ್ಯ ಜೀವನದಲ್ಲಿ ಸುಖ ಸಿಗುತ್ತದೆ. ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಮದುವೆ, ನಾಮಕರಣ ಮುಂತಾದ ಶುಭ ಸಮಾರಂಭಗಳು ಕೂಡ ನಡೆಯುತ್ತವೆ. ಹಾಗೂ ಹೆಚ್ಚಾಗಿ ಧನಲಾಭ ಕೂಡ ಕಂಡುಬರುತ್ತೆ. ಕೀರ್ತಿ ಕೂಡ ಬರುತ್ತೆ. ನಿಮಗೆ ಆದಾಯ ಮೂಲ ಹೆಚ್ಚಾಗುತ್ತೆ. ಅದರಿಂದ ತುಂಬ ಲಾಭನೇ ಬರುತ್ತೆ. ನೀವು ಮುಚ್ಚಿಟ್ಟಿರ್ತಕ್ಕಂಥ ಕೆಲವು ರಹಸ್ಯಗಳು ಈ ತಿಂಗಳಲ್ಲಿ ಬಯಲಾಗ್ತವೆ. ಇದರಿಂದ ಏನಪ್ಪ ಆಗಬಹುದು ನಿಮಗೆ ಅಂದರೆ, ಮಾನಸಿಕ ನೆಮ್ಮದಿ ಹಾಳಾಗೋಗುತ್ತೆ. ನಿಮಗೆ ನೆಮ್ಮದಿ ಹಾಳಾಗೋಗುವುದರ ಜೊತೆಗೆ ಅನೇಕ ಚಿಂತೆಗಳು ನಿಮ್ಮನ್ನು ಕಾಡ್ತವೆ. ಇನ್ನು ಅಶುಭ ಫಲಗಳನ್ನು ನೋಡ್ತಾ ಹೋಗೋಣ. ಹತಾಶೆ ನಿಮ್ಮನ್ನು ಕಾಡುತ್ತೆ. ಕಾರಣವಿಲ್ಲದೆ ಇರತಕ್ಕಂಥ ಸಿಟ್ಟು ನಿಮ್ಮನ್ನು ತೇಜೋವಧೆಯನ್ನು ಮಾಡುತ್ತೆ. ಅಲ್ಲದೆ ಆರೋಗ್ಯದಲ್ಲಿ ತೊಂದರೆಯಾಗುತ್ತೆ. ವಾಹನ ಅಪಘಾತವಾಗುತ್ತೆ. ಸಣ್ಣ ಪುಟ್ಟ ಗಾಯಗಳೂ ಕೂಡ ಆಗಬಹುದು. ಎಚ್ಚರ ವಹಿಸಿ. ಹೃದಯ ಮತ್ತು ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಕಾಡ್ತವೆ. ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶವನ್ನು ಕೂಡ ಪಡೀತಾರೆ. ಇನ್ನು ವ್ಯಾಪಾರಿಗಳು, ಕಾರ್ಮಿಕರು ಹಾಗೂ ಷೇರು ಮಾರುಕಟ್ಟೆದಾರರಿಗೆ ತುಂಬ ನಷ್ಟವಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ದಯವಿಟ್ಟು ಹೂಡಿಕೆಯನ್ನು ಮಾಡಬೇಡಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಯಾವಾಗಲೂ ಪಠಿಸಿ. ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಪಠಿಸಿರಿ. ಹಾಗೂ ಗುರುಮಂದಿರಗಳಿಗೆ ಭೇಟಿ ಕೊಡಿ. ಶುಭವಾಗಲಿ. ಎರಡನೆಯದು ವೃಷಭ ರಾಶಿ. ಶುಭ ಫಲಗಳು. ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಹಾಗೂ ಧನಲಾಭವೂ ಕೂಡ ಆಗುತ್ತೆ. ಆಸ್ತಿ ವ್ಯವಹಾರದಲ್ಲಿ ಧನಲಾಭ ಆಗುತ್ತೆ. ಭೂ ವ್ಯವಹಾರಗಳಿಂದ ಕೂಡ ಧನಲಾಭ ಆಗುತ್ತೆ. ವಸ್ತುಗಳಿಂದಲೂ ಕೂಡ ಧನಲಾಭ ಬರುತ್ತೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಮಾಯೆಯಲ್ಲಿ ನೀವು ಮಾಡ್ತೀರ. ಅಲ್ಲದೆ ಈ ತಿಂಗಳಲ್ಲಿ ಶತ್ರುಗಳ ಕಾಟ ಕೂಡ ನಿಮಗೆ ದೂರ ಆಗುತ್ತೆ. ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಕೂಡ ನಿಮಗೆ ಲಭಿಸುತ್ತೆ. ದಾಂಪತ್ಯ ಜೀವನ ಕೂಡ ಸುಖಕರವಾಗಿರುತ್ತೆ. ನಿಮ್ಮ ಜೀವನ ಶೈಲಿ ತುಂಬನೇ ಬದಲಾವಣೆಯನ್ನು ಈ ಮಾಸದಲ್ಲಿ ಕಾಣ್ತೀರಿ. ಅವಿವಾಹಿತರಿಗೆ ಲಗ್ನ ಯೋಗವಿರುತ್ತೆ. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವಿದೆ. ಹಾಗೂ ಶುಭ ಲಕ್ಷಣಗಳು ಕೂಡ ತುಂಬ ಕಾಣ್ತವೆ. ಸಂತಾನವಿಲ್ಲದವರಿಗೆ ಶುಭ ಲಕ್ಷಣಗಳು ಖಂಡಿತವಾಗಿಯೂ ಕಾಡ್ತವೆ. ಅಲ್ಲದೆ ಪ್ರೇಮಿಗಳಿಗೆ ಪ್ರೇಮ ವಿವಾಹವಾಗುತ್ತೆ. ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಾ. ಅಲ್ಲದೆ ನೆಮ್ಮದಿ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ. ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡಿತಾರೆ. ಇವಿಷ್ಟು ಶುಭ ಫಲಗಳು. ಇನ್ನು ಅಶುಭ ಫಲಗಳು ನೋಡಿದರೆ, ನಿಮ್ಮ ಇಂದಿನ ಕೆಲವಾರು ರಹಸ್ಯಗಳು ಬಯಲಾಗ್ತವೆ. ಕೆಲವಾರು ರಹಸ್ಯಗಳು ಬಯಲಾಗಿ ನಿಮ್ಮ ನೆಮ್ಮದಿ ಶಾಂತಿ ಕೂಡ ಹಾಳಾಗುತ್ತೆ. ಹಳೆಯ ಘಟನೆಗಳು ನಿಮ್ಮನ್ನು ಪದೇ ಪದೇ ಕಾಡ್ತಕ್ಕಂಥ ಸಂಭವ ಇದೆ. ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಲ್ಲದೆ ಆರೋಗ್ಯದಲ್ಲಿ ತುಂಬ ಏರುಪೇರುಗಳು ಕೂಡ ಕಂಡುಬರ್ತವೆ. ಆಗ ನೀವು ವೈದ್ಯರ ಸಲಹೆಯನ್ನು ಪಡೆಯಿರಿ. ನೌಕರರಿಗೆ, ಕಾರ್ಮಿಕರಿಗೆ, ವ್ಯಾಪಾರಿಗಳಿಗೆ
ಈ ಮಾಸವು ತುಂಬ ಲಾಭದಾಯಕವಾಗಿದೆ. ಹಣ ಹೂಡಿಕೆದಾರರಿಗೆ ನೀವೇನಾದರೂ ಷೇರುಪೇಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಷ್ಟವನ್ನು ಈ ಮಾಸದಲ್ಲಿ ಅನುಭವಿಸ್ತೀರಿ. ಜೂಜಿನಲ್ಲಿ ಕಷ್ಟ ನಷ್ಟಗಳೆರಡೂ ಬರುತ್ತೆ. ಶನಿ ದೇವಾಲಯಕ್ಕೆ ಹೋಗಿ ಶನಿಮಾತ್ಮನಿಗೆ ಎಣ್ಣೆಯನ್ನು ನೀಡಿ ಶಿವನಿಗೆ ಅಭಿಷೇಕ ಪೂಜೆಯನ್ನು ಮಾಡಿಸಿ ಓಂ ಗಂಗಣಪತಿಯೇ ನಮಃ ಎಂದು ಯಾವಾಗಲೂ ಪಠಿಸುತ್ತೀರಿ. ಶುಭವಾಗಲಿ. ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಯೋಣ. ಶುಭ ಫಲಗಳು. ನಿಮ್ಮ ಏನು ಬಯಕೆಗಳಿರ್ತವೆ ಆ ಎಲ್ಲ ಬಯಕೆಗಳು ಕೂಡ ಈ ಮಾಸದಲ್ಲಿ ಈಡೇರ್ತವೆ. ಆಸ್ತಿಯಲ್ಲಿ ಲಾಭವಾಗುತ್ತೆ, ರೋಗ ಕೂಡ ನಿವಾರಣೆಯಾಗುತ್ತೆ. ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಅಂದರೆ ಸಾಲ ಕೊಟ್ಟಿರ್ತಕ್ಕಂಥದ್ದು ಇದು ಖಂಡಿತವಾಗಿ ಈ ಮಾಸದಲ್ಲಿ ನಿಮಗೆ ಬರುತ್ತೆ. ಎಲ್ಲ ಕಡೆಗಳಿಂದಲೂ ಕೂಡ ಯಶಸ್ಸನ್ನು ಕಾಣ್ತೀರಿ. ಸಂತಾನ ಭಾಗ್ಯವಾಗುತ್ತೆ. ಲಗ್ನವಿಲ್ಲದವರಿಗೆ ಲಗ್ನ ಕೂಡಿ ಬರುತ್ತೆ. ಮನೆಯಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕುತ್ತೆ. ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಪ್ರಯಾಣದಿಂದ ಲಾಭ ಕೂಡ ಆಗುತ್ತೆ. ಅನೇಕ ಮೂಲಗಳಿಂದ ಧನ ಲಾಭವು ಈ ಮಾಸದಲ್ಲಿ ನಿಮ್ಮದಾಗುತ್ತೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಇನ್ನು ಅಶುಭ ಫಲಗಳು ಏನಂತ ಅಶುಭ ಫಲಗಳು ನಿಮಗೆ ಈ ಮಾಸದಲ್ಲಿ ಅಂದರೆ ಸಂಗಾತಿಯೊಂದಿಗೆ ಮನಸ್ತಾಪ ಆಗುತ್ತೆ. ಅಧಿಕವಾಗಿರ್ತಕ್ಕಂಥ ಖರ್ಚು ಬರುತ್ತೆ. ನ್ಯಾಯಾಲಯದಲ್ಲಿ ಅಪಜಯ ಕೂಡ ಆಗುತ್ತೆ. ಅನಾವಶ್ಯಕವಾಗಿ ಸುಮ್ಮನೆ ಪ್ರಯಾಣ ಮಾಡ್ತಾ ಇರ್ತೀರ. ಉಪಕಾರ ಯಾರು ಪಡೆದಿರ್ತಾರೆ ನಿಮ್ಮಿಂದ ಅವರಿಂದ ಅಪಕಾರ ಕಟ್ಟಿಟ್ಟ ಬುತ್ತಿ. ಇಂದಿನ ಕೆಲವು ರಹಸ್ಯಗಳು ಕೂಡ ನಿಮ್ಮನ್ನು ಬೀದಿ ಪಾಲು ಮಾಡ್ತವೆ. ಎಚ್ಚರಿಕೆ, ಜಾಗರೂಕತೆಯಿಂದ ಇರಿ. ಅಧಿಕ ಖರ್ಚಿನಿಂದ ಹಿಡಿತವಿರಲಿ. ಯಾವಾಗಲೂ ಯಾರಲ್ಲೂ ಜಗಳ ಖಂಡಿತವಾಗಿಯೂ ಬೇಡ. ನೀವು ಜಗಳ ಮಾಡಿದ್ದೇ ಆದರೆ ನಿಮ್ಮ ಸಂಸಾರವು ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ಸಂಭವಗಳು ಈ ಮಾಸದಲ್ಲಿ ಕಟಕ ರಾಶಿಯವರೆಗೆ ಕಂಡುಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಮಾಸ ಉತ್ತಮವಾಗಿದೆ. ನೌಕರರು, ಕಾರ್ಮಿಕರಿಗೆ, ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿರ್ತಕ್ಕಂಥ ಮಾಸ ಇದಾಗಿದೆ. ಹೋಟೆಲ್ ಉದ್ದಿಮೆಗಾರರು, ಹೂಡಿಕೆದಾರರಿಗೆ ಭಾರೀ ನಷ್ಟವಾಗುತ್ತೆ. ನಿಮ್ಮ ಮನೆದೇವರನ್ನು ಆರಾಧಿಸಿ, ದುರ್ಗಾದೇವಿಯನ್ನು ಪೂಜಿಸಿ. ಶುಭವಾಗಲಿ. ಕಟಕ ರಾಶಿ ಶುಭ ಫಲಗಳು. ಎಲ್ಲ ಮೂಲಗಳಿಂದಲೂ ಕೂಡ ಈ ತಿಂಗಳಲ್ಲಿ ನಿಮಗೆ ಧನಲಾಭವಾಗುತ್ತೆ. ಹಣದ ಹರಿವು ಹೆಚ್ಚಾಗುತ್ತೆ. ವ್ಯವಹಾರದ ಸ್ಥಿತಿಗತಿಗಳು ಕೂಡ ಉತ್ತಮವಾಗಿರ್ತವೆ. ಸಂಗಾತಿಯಿಂದ ಸಹಕಾರ ಕೂಡ ಸಿಗುತ್ತೆ. ಗಣ್ಯ ವ್ಯಕ್ತಿಗಳಿಂದ ಅನುಕೂಲ ಆಗುತ್ತೆ. ಈ ಮಾಸದಲ್ಲಿ ತೀರ್ಥಯಾತ್ರೆಯನ್ನು ಕೂಡ ಮಾಡ್ತೀರಿ. ಅಲ್ಲದೆ ಧರ್ಮ ಕಾರ್ಯದಿಂದ ನೆಮ್ಮದಿಯನ್ನು ಕಾಣ್ತೀರಿ. ಸಂತಾನವಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಿಗುತ್ತೆ. ಲಗ್ನವಿಲ್ಲದವರಿಗೆ ಲಗ್ನ ಭಾಗ್ಯ ಸಿಗುತ್ತೆ. ಇನ್ನು ಅಶುಭ ಫಲಗಳು. ಕಟಕ ರಾಶಿಯವರಿಗೆ ಯಾವ ಅಶುಭ ಫಲಗಳು ಕಂಡುಬರುತ್ತವೆ ಎಂದರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ತುಂಬ ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ ವಿವಾದಗಳು ಹಾಗೂ ವ್ಯವಹಾರದಲ್ಲಿ ಭಾರೀ ನಷ್ಟವನ್ನು ಕೂಡ ಅನುಭವಿಸ್ತೀರಿ. ಮನೆಯಲ್ಲಿ ದೊಡ್ಡದೊಂದು ಕಲಹ ಕೂಡ ಆಗಬಹುದು. ಎಚ್ಚರ ವಹಿಸಿ. ಪಾಲುದಾರಿಕೆಯಲ್ಲಿ ನಷ್ಟ ಆಗುತ್ತೆ. ಪಾಲುದಾರಿಕೆ ಬೇಡ. ಇನ್ನು ಹೊಸ ಪಾಲುದಾರಿಕೆಯೂ ಕೂಡ ಬೇಡ. ಅಶುಭ ಸುದ್ದಿಯೊಂದು ಈ ಮಾಸದಲ್ಲಿ ನಿಮಗೆ ಕಂಡುಬರುತ್ತೆ. ಕುಟುಂಬದ ಬಗ್ಗೆ ಅನಾಸಕ್ತಿ ಇರುತ್ತೆ. ನಿಮ್ಮನ್ನು ಅಡ್ಡದಾರಿಗೆ ಮನಸ್ಸು ಪ್ರೇರಣೆ ಮಾಡುತ್ತೆ. ದಯವಿಟ್ಟು ಅಡ್ಡದಾರಿಗೆ ಹೋಗಬೇಡಿ. ಹಿರಿಯರ ಜೊತೆ ಎದುರು ಮಾತನಾಡಬೇಡಿ. ಎದುರು ಮಾತನಾಡತಕ್ಕಂಥ ಸಂಭವ ಇದೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಮನಃಶಾಂತಿ ಹಾಳಾಗೋಗುತ್ತೆ. ಅಲ್ಲದೆ ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲವಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಪ್ರಾಪ್ತಿಯಾಗುತ್ತೆ. ನೌಕರರಿಗೆ, ವ್ಯಾಪಾರಿಗಳಿಗೂ ಕೂಡ ಶುಭ ಫಲ ಕಂಡು ಬರ್ತಾಯಿದೆ. ಜೂಜುದಾರರಿಗೆ ಭಾರೀ ನಷ್ಟವಿದೆ. ಅಲ್ಲದೆ ಷೇರು ಮಾರುಕಟ್ಟೆಯ ಹೂಡಿಕೆದಾರರಿಗೆ ತುಂಬ
ತೊಂದರೆ ಕೂಡ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ದಯವಿಟ್ಟು ಹೂಡಲೇಬೇಡಿ. ಇನ್ನು ಹೋಟೆಲ್ ಉದ್ಯಮದಲ್ಲಿ ಭಾರಿ ನಷ್ಟವನ್ನು ಅನುಭವಿಸುತ್ತೀರಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ಗಣೇಶನಿಗೆ ಬುಧವಾರ 21 ಗರಿಕೆಗಳನ್ನು ಅರ್ಪಿಸಿ. ಶುಭವಾಗಲಿ. ಇನ್ನು ಸಿಂಹರಾಶಿಯ ಫಲಗಳನ್ನು ತಿಳಿಯೋಣ. ಶುಭ ಫಲಗಳು: ಅನಿರೀಕ್ಷಿತವಾಗಿರತಕ್ಕಂಥ ಧನಲಾಭ ನಿಮ್ಮದಾಗುತ್ತೆ. ಸರಕಾರಿ ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಉದ್ಯೋಗ ಸಿಗ್ತಕ್ಕಂಥ ಅವಕಾಶವಿದೆ. ಹಿರಿಯರ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಲಗ್ನವಿಲ್ಲದೇ ಇರತಕ್ಕಂಥ ವಧುವರರಿಗೆ ಲಗ್ನ ಭಾಗ್ಯ ಆಗುತ್ತೆ. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಆಗುತ್ತೆ. ವೃತ್ತಿಯಿಂದಲೂ ಕೂಡ ಲಾಭವಾಗುತ್ತೆ. ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯ ನಡೀತೈತೆ. ವಸ್ತುಗಳ ಮಾರಾಟದಿಂದ ಲಾಭ ಕೂಡ ಬರುತ್ತೆ. ಸಾಲವನ್ನು ಮರುಪಾವತಿ ಕೂಡ ಮಾಡ್ತೀರಿ. ಹಾಗೂ ಸಾಲದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ ಇರುತ್ತೆ. ಹೊರದೇಶದ ವ್ಯಾಪಾರಗಳಿಂದ ಕೆಲವರಿಗೆ ಲಾಭ ಕೂಡ ಆಗ್ಬೋದು. ದಾಂಪತ್ಯ ಜೀವನ ತುಂಬ ಸುಖಕರವಾಗಿರುತ್ತದೆ. ಕೆಲವರಿಗೆ ವಿದೇಶ ಪ್ರಯಾಣ ಕೂಡ ಕೂಡಿ ಬರುತ್ತದೆ. ಇನ್ನು ಕಟಕ ರಾಶಿಯವರ ಅಶುಭ ಫಲಗಳು: ವಾದ ಮತ್ತು ವಿವಾದಗಳಿಂದ ನಿಮಗೆ ಕಲಹ ಪ್ರಾಪ್ತಿಯಾಗುತ್ತೆ. ನ್ಯಾಯಾಲಯದಿಂದ ತೊಂದರೆ ಕೂಡ ಕಂಡುಬರುತ್ತದೆ. ಕೆಲವು ಸಮಸ್ಯೆಗಳಿಂದ ಚಿಂತೆ, ಮನಃಶಾಂತಿ ಹಾಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶ ಪ್ರಾಪ್ತಿಯಾಗುತ್ತೆ. ನೌಕರರು, ಕಾರ್ಮಿಕರಿಗೆ ಲಾಭವಾಗುತ್ತೆ. ಜೂಜುದಾರರಿಗೆ ತುಂಬ ನಷ್ಟ ಕೂಡ ಸಂಭವಿಸುತ್ತೆ. ಹೋಟೆಲ್ ಉದ್ಯಮಿಗಳಿಗೆ ಭಾರಿ ನಷ್ಟ ಕೂಡ ಆಗುತ್ತೆ. ಷೇರುಪೇಟೆಯಲ್ಲಿ ಹೂಡಿಕೆ ಮಾಡತಕ್ಕಂಥವರಿಗೆ ನಷ್ಟ ಗ್ಯಾರಂಟಿ ಆಗುತ್ತೆ. ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ದುರ್ಗಾದೇವಿಯನ್ನು ಆರಾಧಿಸಿ ಶುಭ ಫಲಗಳು ನಿಮಗೆ ಲಭ್ಯವಾಗುತ್ತವೆ. ಎಲ್ಲರಿಗೂ ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರ ಭವಿಷ್ಯವನ್ನು ನೋಡೋಣ. ಶುಭ ಫಲಗಳು: ಆಕಸ್ಮಿಕ ಮತ್ತು ಅನಿರೀಕ್ಷಿತವಾಗಿರತಕ್ಕಂಥ ಧನಲಾಭ ಪ್ರಾಪ್ತಿಯಾಗುತ್ತೆ. ಅಧಿಕಾರಿಗಳಿಂದ ಲಾಭವಾಗುತ್ತೆ. ಹೊಸ ಒಪ್ಪಂದಗಳಿಂದಲೂ ಕೂಡ ಲಾಭ ಆಗುತ್ತೆ. ಮದುವೆ ಇಲ್ಲದ ಇರತಕ್ಕಂಥ ವಧುವರರಿಗೆ ಮದುವೆಯ ಯೋಗ ಕೂಡಿ ಬರುತ್ತದೆ. ಸಂತಾನವಿಲ್ಲದವರಿಗೆ ಮಕ್ಕಳ ಭಾಗ್ಯ ಲಭಿಸುತ್ತದೆ. ವ್ಯಾಪಾರದಿಂದ ಆದಾಯ ಅಧಿಕವಾಗಿ ನಿಮ್ಮದಾಗುತ್ತೆ. ಹೂಡಿಕೆಯಲ್ಲಿ ಆದಾಯ, ಆರ್ಥಿಕ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ದಾಂಪತ್ಯದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ಸಹಾಯ ಆಗುತ್ತೆ. ಹಾಗೂ ಸ್ತ್ರೀಯರಿಂದ ಭಾಗ್ಯೋದಯ ಕೂಡ ಆಗುತ್ತೆ. ಉದ್ಯೋಗದಲ್ಲಿ ಗೌರವ ಇರುತ್ತೆ. ದೀರ್ಘಕಾಲ ಪ್ರವಾಸವನ್ನು ಕೂಡ ಮಾಡ್ತೀರ. ಇನ್ನು ಅಶುಭ ಫಲಗಳಿಗೆ ಹೋದರೆ ಗುಪ್ತ ಶತ್ರುಗಳಿಂದ ಕಾಟ ನಿಮ್ಮನ್ನು ಕಾಡುತ್ತೆ. ಪ್ರಯಾಣದಲ್ಲಿ ತೊಂದರೆಯಾಗುತ್ತೆ. ಕೆಲವರಿಗೆ ಮೂತ್ರರೋಗ ಮತ್ತು ಹೃದಯ ರೋಗ ಬರಬಹುದು. ಒತ್ತಡದಿಂದ ಆರೋಗ್ಯದಲ್ಲಿ ವ್ಯತ್ಯಯ ಕಂಡುಬರುತ್ತೆ. ಅನಾವಶ್ಯಕ ವಾದ ವಿವಾದ, ಮನಃಶಾಂತಿ ಹಾಳಾಗುತ್ತೆ. ಹೊಸ ಸಮಸ್ಯೆ ಉದ್ಭವವಾಗುತ್ತೆ. ನಿಮಗೆ ಏನೇ ಮಾಡಿದರೂ ಕೂಡ ನಿದ್ದೆ ಬರದಂಥ ತೊಂದರೆಗಳು ಕಾಡ್ತವೆ. ವಿದ್ಯಾರ್ಥಿಗಳಿಗೆ ಶುಭವಾಗುತ್ತೆ. ನೌಕರರು, ಕಾರ್ಮಿಕರುಗಳಿಗೆ ಈ ಮಾಸ ತುಂಬ ಉತ್ತಮವಾಗಿದೆ. ವ್ಯಾಪಾರಿಗಳಿಗೆ ಅನಿರೀಕ್ಷಿತವಾಗಿರತಕ್ಕಂಥ ಲಾಭ ಕೂಡ ಆಗುತ್ತೆ. ಷೇರುಪೇಟೆ ಹೂಡಿಕೆಯಲ್ಲಿ ನಷ್ಟ ಸಂಭವಿಸುತ್ತೆ. ವಾಹನ ಸವಾರರಿಗೆ ಅಪಘಾತವಿದೆ, ಎಚ್ಚರಿಕೆ. ಓಂ ನಮಃ ಶಿವಾಯ ಮಂತ್ರವನ್ನು ಯಾವಾಗಲೂ ಪಠಿಸಿ. ಶುಭವಾಗಲಿ. ತುಲಾ ರಾಶಿ: ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಂದ ಧನಲಾಭವಾಗುತ್ತೆ. ಪ್ರಯಾಣದಿಂದ ಲಾಭವಾಗುತ್ತೆ. ಉತ್ತಮ ಆದಾಯ ಕೂಡ ಲಭ್ಯವಾಗುತ್ತೆ.
ಸಂಗಾತಿಯಿಂದ ಸಹಕಾರ ಕೂಡ ಸಿಗುತ್ತೆ. ವಸ್ತ್ರಾಭರಣಗಳನ್ನು ಕೂಡ ಖರೀದಿಸ್ತೀರಿ. ಪಾಲುದಾರಿಕೆಯಲ್ಲಿ ಲಾಭವನ್ನು ಕೂಡ ಗಳಿಸ್ತೀರಿ. ಗೃಹದಲ್ಲಿ ಸಂಭ್ರಮದ ವಾತಾವರಣ ಕಂಡುಬರುತ್ತೆ. ಕೋರ್ಟಿನಲ್ಲಿ ಜಯವನ್ನು ಗಳಿಸ್ತೀರಿ. ಹಳೆಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ದಾನ ಧರ್ಮದಲ್ಲಿ ತುಂಬ ಆಸಕ್ತಿ ನಿಮಗಿರುತ್ತೆ. ಆದ್ದರಿಂದ ದೇವರ ದರ್ಶನವನ್ನು ಮಾಡ್ತೀರಿ ಮತ್ತು ಶಾಂತಿ ಕೂಡ ಲಭಿಸುತ್ತೆ. ಲಗ್ನವಿಲ್ಲದವರಿಗೆ ಲಗ್ನವಾಗುತ್ತೆ. ಸಂತಾನವಿಲ್ಲದವರಿಗೆ ಸಂತಾನ ಯೋಗ ಕೂಡ ಕಂಡುಬರುತ್ತೆ. ಇನ್ನು ಅಶುಭ ಫಲಗಳು, ಪ್ರೇಮ ವಿವಾಹಕ್ಕೆ ಪ್ರೇಮಿಗಳಿಗೆ ನಿಮಗೆ ಆತುರವನ್ನು ಪಡಬೇಡಿ. ಅಂದರೆ ಪ್ರೇಮಿಸಿ ಮದುವೆ ಆಗ್ತಕ್ಕಂಥವರು ಈ ಮಾಸ ತುಂಬ ತಾಳ್ಮೆಯಿಂದ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ಅತಿಯಾಗಿರ್ತಕ್ಕಂಥ ವಿಶ್ವಾಸ ಜಗಳಕ್ಕೆ ಕಾರಣ ಆಗುತ್ತೆ. ಈ ತಿಂಗಳ ಕೊನೆಯಲ್ಲಿ ಬೆಲೆ ಬಾಳ್ತಕ್ಕಂಥ ವಸ್ತುವೊಂದು ನಾಪತ್ತೆಯಾಗುತ್ತೆ. ಆದ್ದರಿಂದ ಮನಃಶಾಂತಿ ಹಾಳಾಗುತ್ತೆ. ನಿಮ್ಮ ನಂಬಿಕಸ್ಥರಿಂದಲೇ ನಿಮಗೆ ಮೋಸ ಕಾದಿದೆ. ಅನ್ಯರೊಂದಿಗೆ ಯಾವುದೇ ವಿವಾದವನ್ನು ಖಂಡಿತವಾಗಿ ಮಾಡ್ಕೋಬೇಡಿ. ಸ್ತ್ರೀಯರಿಂದ ನಷ್ಟ ಸಂಭವಿಸುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರ್ತವೆ. ಉದರ ಬೇನೆ ಕಾಡಬಹುದು ಮತ್ತು ತಲೆನೋವು ಕೂಡ ಕಾಡಬಹುದು. ಎಚ್ಚರಿಕೆಯನ್ನು ವಹಿಸಿ ವೈದ್ಯರ ಸಲಹೆಯನ್ನು ಪಡೆಯಿರಿ. ಷೇರು ಮಾರುಕಟ್ಟೆಯ ಹೂಡಿಕೆಯಲ್ಲಿ ನಷ್ಟ, ಜೂಜಿನಿಂದ ಅಪಮಾನ ಎಚ್ಚರ ಇರಲಿ. ನೌಕರರಿಗೆ ಹಾಗೂ ವ್ಯಾಪಾರಿಗಳಿಗೆ, ಕಾರ್ಮಿಕರಿಗೆ ಈ ಮಾಸ ಉತ್ತಮವಾಗಿದೆ. ಹೋಟೆಲ್ ಉದ್ಯಮದಲ್ಲಿ ನಷ್ಟ ಸಂಭವಿಸುತ್ತೆ. ಹೂಡಿಕೆದಾರರಿಗೆ ನಷ್ಟ ಆಗುತ್ತೆ. ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಶಿವಾರಾಧನೆಯನ್ನು ಮಾಡಿ ಶುಭವಾಗಲಿ. ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ. ಶುಭ ಫಲಗಳು. ನಿಮಗೆ ಅಧಿಕ ಶ್ರಮದಿಂದ ಉತ್ತಮ ಲಾಭ ಕೂಡ ಈ ಮಾಸದಲ್ಲಿ ಆಗುತ್ತೆ. ಕೆಲವು ಕೆಲಸಗಳಲ್ಲಿ ನಿಮಗೆ ಲಾಭ ಬರುತ್ತದೆ. ಮಿತ್ರರಿಂದ ಕೂಡ ಲಾಭ ಆಗುತ್ತೆ. ಹೊಸ ಪಾಲುದಾರಿಕೆಯನ್ನು ನೀವು ಏನು ಮಾಡ್ಕೊತೀರಿ ಅದರಿಂದ ಉತ್ತಮವಾಗಿ ಲಾಭವೂ ಕೂಡ ಬರುತ್ತೆ. ವೃತ್ತಿ ಜೀವನದಲ್ಲಿ ಸಂತೋಷ ಇರುತ್ತೆ. ಅತಿ ಮುಖ್ಯವಾಗಿ ಸಾಲ ಮಾಡುವುದೂ ಬೇಡ, ಸಾಲ ತರುವುದು ಈ ಮಾಸದಲ್ಲಿ ಬೇಡ. ವ್ಯವಹಾರದಿಂದ ಹಣ ಬರುತ್ತೆ. ಖರ್ಚು ವೆಚ್ಚಗಳು ಸಮನಾಗಿರುತ್ತೆ. ಉದ್ಯೋಗದಲ್ಲಿ ಅವಕಾಶವಿದೆ. ಅವಿವಾಹಿತರಿಗೆ ವಿವಾಹ ಕೂಡ ಕೂಡಿ ಬರುತ್ತೆ. ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಈ ಮಾಸದಲ್ಲಿ ಬರುತ್ತದೆ. ಇನ್ನು ಅಶುಭ ಫಲಗಳನ್ನು ನೋಡೋದಾದರೆ ಮಕ್ಕಳಿಂದ ನೋವು ಬರುತ್ತೆ. ಅಶುಭ ಸುದ್ದಿಯೊಂದು ನಿಮ್ಮನ್ನು ಕೇಳಿ ಬರುತ್ತೆ. ಆ ಸುದ್ದಿಯಿಂದ ಮನೆಯಲ್ಲಿ ಅಶಾಂತಿ ಇರುತ್ತೆ. ಸ್ತ್ರೀಯರಿಂದ ಅಧಿಕ ಧನಹಾನಿ ಮಾನಹಾನಿ ಆಗುತ್ತೆ. ಶತ್ರುಗಳಿಂದ ತೊಂದರೆ ಕೂಡ ಆಗುತ್ತೆ. ಅನಾರೋಗ್ಯ ನಿಮ್ಮನ್ನು ಕಾಡುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಕಲಹ ಕೂಡ ಇದೆ. ದಯವಿಟ್ಟು ಯಾರೂ ಅನಾವಶ್ಯಕವಾಗಿ ಕಲಹವನ್ನು ಮಾಡಿಕೊಳ್ಳದಲೇ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ನಿಮ್ಮ ಮಾತು ನಿಮ್ಮ ಹಿಡಿತದಲ್ಲಿರಲಿ. ನೌಕರರಿಗೆ, ವ್ಯಾಪಾರರಿಗೆ ಶುಭವಾಗಿರುತ್ತೆ. ಈ ಮಾಸದಲ್ಲಿ ನೀವು ವ್ಯಾಪಾರಿಗಳು ತುಂಬ ಲಾಭವನ್ನೇ ಕೂಡ ಗಳಿಸ್ತೀರಿ. ಇನ್ನು ನೀವು ಈ ಮಾಸದಲ್ಲಿ ಓಂ ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಯಾವಾಗಲೂ ಪಠಿಸಿ ಹಾಗೂ ದುರ್ಗಾದೇವಿ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸಿ ಎಲ್ಲರಿಗೂ ಶುಭವಾಗಲಿ. ಧನುಸ್ಸು ರಾಶಿಯವರ ಮಾಸ ಭವಿಷ್ಯ. ಉತ್ತಮವಾಗಿರ್ತಕ್ಕಂಥ ಹಣಕಾಸಿನ ಹರಿವು ಈ ಮಾಸದಲ್ಲಿ ನಿಮ್ಮದಾಗುತ್ತೆ. ಕುಟುಂಬದಲ್ಲಿ ಕಲಹದಿಂದ ಮುಕ್ತಿ ಸಿಗುತ್ತೆ. ಆಸ್ತಿಯಿಂದ ಧನಲಾಭವಾಗುತ್ತೆ. ಐಷಾರಾಮಿರ ಜೀವನವನ್ನು ಕೂಡ ನಡೆಸ್ತೀರಿ. ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಕೂಡ ಲಭಿಸುತ್ತೆ. ಆದಾಯದ ಯೋಜನೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ತೃಪ್ತಿದಾಯಕವಾಗಿರ್ತಕ್ಕಂಥ ಹಣಕಾಸಿನ ವ್ಯವಹಾರ ಇರುತ್ತೆ. ಬಂಧು ಮಿತ್ರರಿಗೆ ಸಹಾಯವನ್ನು ಮಾಡ್ತೀರಿ. ಉದ್ಯೋಗದಲ್ಲಿ ಯಶಸ್ಸು ಕಾಣ್ತೀರಿ.
ವ್ಯಾಪಾರದಲ್ಲಿ ಅನುಕೂಲ ಕಾಣ್ತೀರಿ. ಕೋರ್ಟಿನಲ್ಲಿ ಜಯ ನಿಮ್ಮದಾಗುತ್ತೆ. ವ್ಯವಹಾರದಲ್ಲಿ ಜಯ ಆಗುತ್ತೆ. ಕೆಲವರಿಗೆ ಸಂತಾನ ಪ್ರಾಪ್ತಿಯಾಗ್ತಕ್ಕಂಥ ಯೋಗ ಇದೆ. ಪ್ರೇಮಿಗಳಿಗೆ ವಿವಾಹ ಕೂಡ ಕೂಡಿ ಬರುತ್ತೆ. ನಿಮ್ಮ ಯತ್ನಿಸಿದ ಎಲ್ಲ ಕೆಲಸಗಳಲ್ಲಿ ಶುಭ ಫಲಗಳೇ ಕಂಡುಬರುತ್ತವೆ. ಇನ್ನು ಅಶುಭ ಫಲಗಳು: ಶತ್ರುಗಳಿಂದ ತೊಂದರೆ, ನೌಕರರಲ್ಲಿ ಅಧಿಕಾರ ಹೋಗುತ್ತೆ, ರಕ್ತ ಸಂಬಂಧಿ ಕಾಯಿಲೆಗಳು ನಿಮಗೆ ಕಾಡಬಹುದು. ಅದರ ಜೊತೆಗೆ ಅಜೀರ್ಣ, ಜ್ವರಬಾಧೆ ಹಾಗೂ ಮೈಭಾರ ಕಂಡುಬರ್ತವೆ. ವೈದ್ಯರ ಸಲಹೆಯನ್ನು ಪಡೆಯಿರಿ. ಅನಾವಶ್ಯಕ ವಸ್ತುಗಳಿಂದ, ಅನಾವಶ್ಯಕ ವ್ಯಕ್ತಿಗಳಿಂದ ತೊಂದರೆಯಾಗುತ್ತೆ. ಜೂಜಿನಲ್ಲಿ ನಷ್ಟ ಆಗುತ್ತೆ. ಷೇರು ಹೂಡಿಕೆಯಲ್ಲಿ ನಷ್ಟ ಆಗುತ್ತೆ. ಈಗ ನಿಮಗಿರ್ತಕ್ಕಂಥ ನಿಮ್ಮ ಕಾಲೆಳೆಯುವ ಬುದ್ಧಿ ನಿಮಗೇ ಮಾರಕವಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಸೋಮವಾರಗಳಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ ಪೂಜಿಸಿ. ಶುಭವಾಗಲಿ. ಮಕರ ರಾಶಿ ಶುಭ ಫಲಗಳು: ಆಸ್ತಿಯಿಂದ ಧನಲಾಭ, ಭೂ ವ್ಯವಹಾರದಿಂದ ಧನಲಾಭ. ಅನೇಕ ಭೋಗ ವಸ್ತುಗಳಿಗೂ ಕೂಡ ನಿಮಗೆ ಲಾಭವನ್ನು ತರುತ್ತವೆ. ಹಾಗೂ ವಾಹನವನ್ನು ಮಾರಾಟ ಮಾಡಿ ಅದರಿಂದಲೂ ಕೂಡ ಲಾಭವನ್ನು ಗಳಿಸ್ತೀರಿ. ಅಧಿಕಾರದಿಂದ ಲಾಭವನ್ನು ಗಳಿಸ್ತೀರಿ. ರಹಸ್ಯ ಮೂಲಗಳಿಂದಲೂ ಕೂಡ ನಿಮಗೆ ಧನಲಾಭವಾಗುತ್ತೆ. ನೀವು ಮಾಡುವ ಎಲ್ಲ ಕೆಲಸಗಳಿಂದಲೂ ಕೂಡ ಧನಲಾಭ. ಸಂಗಾತಿಯ ಬೆಂಬಲವಿರುತ್ತೆ. ದಾಂಪತ್ಯ ಜೀವನದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ. ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಆಗುತ್ತೆ. ಇನ್ನೂ ಕೆಲವರಿಗೆ ಅಂದರೆ ಪ್ರೇಮಿಗಳಿಗೆ ಪ್ರೇಮ ವಿವಾಹ ಈ ಮಾಸದಲ್ಲಿ ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಭ್ರಮದ ವಾತಾವರಣ ತುಂಬಿ ತುಳುಕುತ್ತೆ. ಇನ್ನು ಅಶುಭ ಫಲಗಳು: ನಿಮಗೆ ಈಗ ಇರ್ತಕ್ಕಂಥ ಯಾವುದಾದರೂ ಇಂದಿನ ಒಂದು ರಹಸ್ಯ, ನೀವು ಮುಚ್ಚಿಟ್ಟಿರ್ತಕ್ಕಂಥದ್ದು, ಯಾರಿಗೂ ಹೇಳ್ದಲೇ ಇರತಕ್ಕಂಥ ಒಂದು ರಹಸ್ಯ ಕೂಡ ಈ ಮಾಸದಲ್ಲಿ ಬಹಿರಂಗವಾಗುತ್ತದೆ. ಇದರಿಂದ ನಿಮ್ಮ ಮಾನಹಾನಿಯಾಗುತ್ತೆ ಹಾಗೂ ಸಂಬಂಧದಲ್ಲಿ ವಿರಸ ಬರುತ್ತೆ. ಎಚ್ಚರವಿರಲಿ. ದುಂದು ವೆಚ್ಚ ಮಾಡಿ ಸಾಲಗಾರರಾಗಲೇಬೇಡಿ. ಇನ್ನು ಕೆಲವರು ಸಾಲ ಮಾಡಿ ಒದ್ದಾಡ್ತೀರಿ. ದಯವಿಟ್ಟು ಸಾಲ ಮಾಡೋ ಹೋಗಬೇಡಿ. ಶತ್ರುಗಳಿಂದ ಅಪಮಾನವಾಗುತ್ತೆ. ಕೆಟ್ಟ ಸುದ್ದಿಯೊಂದು ನಿಮ್ಮನ್ನು ಜರ್ಜರಿತರನ್ನಾಗಿ ಮಾಡುತ್ತದೆ. ಎಚ್ಚರ. ವಾಹನ ಚಾಲನೆಯಲ್ಲಿ ಮಕ್ಕಳಿಗೆ ಅಪಘಾತವಾಗಿ ಸಣ್ಣ ಪುಟ್ಟ ಪೆಟ್ಟಾಗಬಹುದು. ಮಕ್ಕಳ ಕೈಗೆ ವಾಹನಗಳನ್ನು ಕೊಡಬೇಡಿ. ಅನ್ಯಾಯದಿಂದ ಲಾಭ ಮಾಡೋಕ್ಕೆ ಹೋಗ್ತೀರಿ, ಅದರಿಂದ ತೊಂದರೆ ಪಡ್ತೀರಿ. ಆದ್ದರಿಂದ ಅನ್ಯಾಯದ ವ್ಯವಹಾರ ಖಂಡಿತವಾಗಿಯೂ ಮಾಡಲು ಹೋಗಬೇಡಿ. ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಕಾಣಬಹುದು. ಎಚ್ಚರಿಕೆಯನ್ನು ವಹಿಸಿ. ನೌಕರರಿಗೆ, ವ್ಯಾಪಾರಿಗಳಿಗೆ, ಉದ್ದಿಮೆದಾರರಿಗೆ ಈ ಮಾಸ ತುಂಬ ಲಾಭದಾಯಕವಾಗಿದೆ. ಇನ್ನು ಷೇರು ಮಾರುಕಟ್ಟೆಯ ಹೂಡಿಕೆಯಲ್ಲಿ ಖಂಡಿತವಾಗಿಯೂ ಹಣವನ್ನು ಹೂಡಬೇಡಿ. ಇನ್ನು ಶಿವಪರಮಾತ್ಮನನ್ನು ಪೂಜಿಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಶುಭವಾಗಲಿ. ಕುಂಭರಾಶಿಯ ಮಾಸ ಭವಿಷ್ಯ. ಶುಭ ಫಲಗಳು: ವ್ಯಾಪಾರದಲ್ಲಿ ಮುನ್ನಡೆಯನ್ನು ಕಾಣ್ತೀರಿ. ವ್ಯಾಪಾರದಿಂದ ಧನಲಾಭವಾಗುತ್ತೆ. ಗೌರವ ಪ್ರಾಪ್ತಿಯಾಗುತ್ತೆ. ಅಧಿಕಾರದಲ್ಲಿ ಲಾಭ ಬರುತ್ತೆ. ಹೊಸ ಆದಾಯ ಮೂಲಗಳಿಂದ ಧನಲಾಭವನ್ನು ಗಳಿಸ್ತೀರಿ. ವಾಹನಗಳಿಂದ ಲಾಭವನ್ನು ಗಳಿಸ್ತೀರಿ. ಆಸ್ತಿಯನ್ನು ಕೂಡ ಖರೀದಿ ಮಾಡ್ತೀರಿ. ಅದರಿಂದಲೂ ಕೂಡ ಲಾಭ ಬರುತ್ತೆ. ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲಿ ನಿಮಗೆ ಲಾಭ ಕಂಡುಬರುತ್ತೆ. ಪಾಲುದಾರಿಕೆಯಿಂದಲೂ ಕೂಡ ಲಾಭ ಇದೆ. ಗೃಹದಲ್ಲಿ ಸಂತೋಷವಿದೆ. ಕೆಲವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರಿಗೆ ಮದುವೆಯ ಯೋಗ ಪ್ರಾಪ್ತಿಯಾಗುತ್ತೆ. ಅಂದರೆ ಈ ಮಾಸದಲ್ಲಿ ನಿಮಗೆ ಅನೇಕ ಶುಭ ಫಲಗಳು ಕೂಡ ಕಂಡುಬರ್ತವೆ. ಇನ್ನು ಅಶುಭ ಫಲಗಳು: ಕೆಟ್ಟ ಮಾತುಗಳಿಂದ ಧನ ಹಾನಿಯಾಗುತ್ತೆ. ವಾಹನದಿಂದ ಅಪಘಾತವಾಗಿ
ಬಹಳ ತೊಂದರೆ ಕೂಡ ಕಂಡುಬರುತ್ತೆ. ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ಕೆಟ್ಟ ಕೆಟ್ಟ ಕೆಲಸಕ್ಕೆ ಪ್ರೇರಣೆ ಜಾಸ್ತಿ ಆಗುತ್ತೆ. ಬಾ ಬಾ ಎಂದು ನಿಮ್ಮನ್ನು ಕರೆಯುತ್ತೆ. ಆದರೆ ನೀವು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ, ಅದಕ್ಕೆ ಹೋಗಬೇಡಿ. ದ್ವೇಷ ಅಸೂಯೆಯಿಂದ ಸಾಧ್ಯವಾದಷ್ಟು ದೂರ ಇರಿ. ಮಿತ್ರರ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ನಿಮಗೆ ಕಾಣುತ್ತೆ. ನೌಕರರು ಹಾಗೂ ವ್ಯಾಪಾರಿಗಳಿಗೆ ಶುಭವಾಗಿದೆ. ಕಾರ್ಮಿಕರಿಗೆ ನಷ್ಟವಾಗುತ್ತೆ. ಜೂಜುಕೋರರಿಗೆ, ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಭಾರೀ ನಷ್ಟವಿದೆ. ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಶನಿಮಾತ್ಮನ ದೇವಾಲಯಕ್ಕೆ ಹೋಗಿ ಎಳ್ಳು ದೀಪವನ್ನು ಬೆಳಗಿಸಿ ಹಾಗೂ ಪೂಜಿಸಿ. ಗಣಪತಿಗೆ 21 ಗರಿಕೆಯನ್ನು ಅರ್ಪಿಸಿ ಪ್ರಾರ್ಥಿಸಿ. ಶುಭ ಫಲಗಳು ನಿಮಗೆ ಕೂಡಿ ಬರುತ್ತವೆ. ಇನ್ನು ನಿಮ್ಮೆಲ್ಲರಿಗೂ ಶುಭವಾಗಲಿ. ಮೀನರಾಶಿಯ ಮಾಸ ಭವಿಷ್ಯ ಶುಭ ಫಲಗಳು. ಈ ಮಾಸ ನಿಮಗೆ ಆಸ್ತಿಯಿಂದ ಲಾಭವನ್ನು ತರುತ್ತೆ. ಅಧಿಕಾರಿಗಳಿಂದ ಮನ್ನಣೆಯನ್ನು ಕೊಡುತ್ತೆ. ನಿಮ್ಮ ಜೀವನ ಉತ್ಸಾಹದಿಂದ ಕೂಡಿರುತ್ತೆ. ಅಲ್ಲದೆ ಅಧಿಕಾರದಲ್ಲಿ ಪ್ರಭಾವವನ್ನು ಬೀರಿ ಹಣಕಾಸಿನಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತೀರಿ. ಹೊಸ ಕೆಲಸ ಪ್ರಾರಂಭಕ್ಕೆ ದೈವರಕ್ಷೆ ನಿಮಗಿದೆ. ಯಾವುದೇ ಭಯ ಬೇಡ, ಪ್ರಾರಂಭ ಮಾಡಿ. ಪುಣ್ಯಕ್ಷೇತ್ರ ದರ್ಶನದಿಂದ ಶಾಂತಿ ನೆಮ್ಮದಿ ನಿಮಗೆ ಲಭಿಸುತ್ತೆ. ಈ ತಿಂಗಳ ಅಂತ್ಯದಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಬರುತ್ತೆ. ಅಧಿಕವಾಗಿರತಕ್ಕಂಥ ಧನಲಾಭ ನಿಮ್ಮದಾಗುತ್ತೆ. ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಮಾಡ್ತೀರಿ. ಉದ್ಯೋಗದಲ್ಲಿ ಬದಲಾವಣೆಯಾಗುತ್ತೆ. ಆ ಬದಲಾವಣೆಯಿಂದ ಧನಲಾಭ ಬರುತ್ತೆ. ಬಂಧು ಮಿತ್ರರೊಂದಿಗೆ ಸಹಕಾರ ಕೂಡ ಇರುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಲಾಭ ಕೂಡ ಆಗಿದೆ. ಇವಿಷ್ಟು ಶುಭ ಫಲಗಳನ್ನು ಈ ಮಾಸದಲ್ಲಿ ನೀವು ಕಾಣುವಿರಿ. ಇನ್ನು ಅಶುಭ ಫಲಗಳು. ಆತುರದಿಂದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ನಿಮಗೆ ಬಹಳ ಕಷ್ಟ ನಷ್ಟಗಳು ಸಂಭವಿಸುತ್ತವೆ. ಇಲ್ಲಿ ಮಿತ್ರರೇ ಶತ್ರುಗಳಾಗ್ತಾರೆ. ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಮನೆಯಲ್ಲಿ ಹಣಕಾಸಿನ ಬಗ್ಗೆ ಕಲಹ, ಅಶಾಂತಿ ಉಂಟಾಗುತ್ತೆ. ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ನಿದ್ರೆ ಬಾರದಲ್ಲೇ ಆರೋಗ್ಯ ಹಾಳಾಗೋಗುತ್ತೆ. ತಾಳ್ಮೆಯಿಂದ ಎಲ್ಲವನ್ನು ಪರಿಹರಿಸಿಕೊಳ್ಳಿ. ಕೆಟ್ಟ ಆಲೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ. ಹಾಗೂ ಕೆಟ್ಟ ಆಲೋಚನೆಯಿಂದ ನಿರ್ಧಾರವನ್ನು ನೀವೇನಾದರೂ ತೆಗೆದುಕೊಂಡರೆ ನಿಮ್ಮ ಜೀವನ ಹಾಳಾಗಿ ಹೋಗುತ್ತೆ. ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ. ವೈದ್ಯರ ಸಲಹೆಯನ್ನು ಪಡೆಯಿರಿ. ನೌಕರರಿಗೆ, ಕಾರ್ಮಿಕರಿಗೆ, ವ್ಯಾಪಾರಿಗಳಿಗೆ ಈ ಮಾಸ ಲಾಭದಾಯಕವಾಗಿದೆ. ಜೂಜು, ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಹೂಡಿಕೆಯನ್ನು ಮಾಡಬೇಡಿ ಎಂಬ ಒಂದು ಎಚ್ಚರಿಕೆ. ಓಂ ನಮಃ ಶಿವಾಯ ಯಾವಾಗಲೂ ಪಠಿಸಿ. ಎಲ್ಲರಿಗೂ ಶುಭವಾಗಲಿ. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.